ಗಂಡನಿಂದ ದೂರ ಇದ್ದೆ ಅನ್ನೋ ಕೊರಗೋ ಅಥವಾ ನಮ್ಮ ತಾತ ಅವ್ರ ದೌರ್ಜನ್ಯದಿಂದ ನನ್ನನ್ನು ಕಾಪಾಡ್ಕೊಳಕ್ಕಾಗಲಿಲ್ಲ ಅಂತನೋ ಅಮ್ಮ ಹೀಗಾಗ್ಬಿಟ್ಟಿದ್ಲು. ಆಗ್ಲಿಂದ ಯಾವಾಗಲೂ ಹಾಗೆ. ಯಾರನ್ನು ನೋಡಿದ್ರು ಅವನೊಬ್ಬ ರಾಕ್ಷಸ ನನ್ನನ್ನು ಸಾಯಿಸಕ್ಕೆ ಬಂದಿದ್ದಾನೆ ಅಂತ ಹೇಳೋಳು, ದೂರ ಇರಿಯವನಿಂದ ಅಂತ ಹೇಳೋಳು. ಗೊತ್ತಾಗದೆ ಎಲ್ಲೆಲ್ಲ ಹೋಗ್ಬಿಡೋಳು, ವಾಪಸ್ ಬರೋಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಜನ ಕಂಡ್ರೆ ಸಾಕು ಕಲ್ಲು ತಗೊಂಡು ಹೊಡೆಯೋರು. ತುಂಬ ಜನ ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಗುಣಮುಖರಾಗ್ತಾರೇನೋ ಅಂತ ನಾನು ಆಸ್ಪತ್ರೆಗೆ ಸೇರಿಸ್ದೆ. ಏನು ಉಪಯೋಗ ಆಗಲಿಲ್ಲ. ಅವಾಗ ನನ್ನ ಕಣ್ಣು ಮುಂದೆನಾದರೂ ಇದ್ವಿ ಅಂತ ಒಂದು ರೂಮ್ ಕೂಡ್ ಹಾಕಿ ಅವ್ರನ್ನ ನೋಡ್ಕೊಳಕ್ಕೆ ಶುರು ಮಾಡಿದೆ. ಈಗ ನನಗೂ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಜಾನ್ವಿ ಅವರೇ. ಮತ್ತೆ ಕಳ್ಕೊಂಡಿದ್ದೀನಿ ಅವ್ರನ್ನ. ನೋಡಿ, ಅವ್ರು ನನ್ನ ಜೊತೆ ಮಾತಾಡಬೇಕು ಅಂತ ನನಗೆ ಯಾವ ಆಸೆನೂ ಇಲ್ಲ. ಅವರು ನನ್ನ ಕಣ್ಣು ಮುಂದೆ ಇದ್ದಿದ್ರೆ ಸಾಕಾಗ್ತಿತ್ತು. ಹಾಗಂತ ಇವಾಗ ಸುಮ್ಮನೆ ಕೂರಕ್ಕಾಗಲ್ಲ ಅಲ್ವಾ? ಹೋಗಿ ಹುಡುಕ್ತೀನಿ. ನಾನು ನಿಮ್ಮ ಜೊತೆ ಬರ್ತೀನಿ ರೀ. ಬೇಡ ಜಾನ್ವಿ ಅವರೇ, ನೀವಾಗಲೇ ತುಂಬ ಸುಸ್ತಾಗಿದ್ದೀರಾ. ರೆಸ್ಟ್ ತಗೊಳ್ಳಿ, ನಾನು ಹೋಗಿ ಹುಡುಕ್ ಬರ್ತೀನಿ. ಮಜ್ಜಿಗೆ. ಅಯ್ಯೋ, ನೀವಿಬ್ರು ಇನ್ನೂ ಮಲಗಿಲ್ವಾ? ಮೊದಲೇ ಅವರಿಬ್ರು ಮಲಗ್ಕೊಡೋದು ಲೇಟು. ಇನ್ನು ನಾಳೆ ಅಂಗಡಿ ಇನಾಗ್ರೇಷನ್ ಇದೆ, ಇವತ್ತು ನಿದ್ದೆ ಬಂದ್ಬಿಡುತ್ತಾ ಅವ್ರಿಗೆ? ಹಾಗೇನಿಲ್ಲ ಮಾವ, ನಾವು ನಾಳೆ ಪೂಜೆಗೆ ಎಲ್ರೂ ಕರೆದ್ವಿ. ಆದರೆ ಜಯಂತು ಮತ್ತು ಜಾನ್ವಿ ಅವ್ರನ್ನ ಕರೆಯೋದೇ ಮರ್ತೋಯ್ತು. ಅದಕ್ಕೆ ನಿಮ್ಮ ಕಡೆಯಿಂದ ಫೋನ್ ಮಾಡಿಸುಮ ಅಂತ ಬಂದ್ವಿ. ಅಷ್ಟೇ ತಾನೇ? ಒಂದೇ ನಿಮಿಷ, ಈಗಲೇ ಮಾಡ್ತೀನಿ. ಅವಳಿಗೂ ಖುಷಿ ಆಗುತ್ತೆ. ವಿಡಿಯೋ ಕಾಲ್ ಮಾಡಲಾ? ಅಪ್ಪ, ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ ಮಗಳೇ. ನಿಮ್ಮ ಅಣ್ಣ ಅದಕ್ಕೇನೋ ಮಾತಾಡ್ಬೇಕಂತೆ, ಅದಕ್ಕೆ ಮಾಡಿದೆ. ಜಾನು, ಯಾಕೋ ಬೇಜಾರಲ್ಲಿರೋ ಹಾಗಿದೆ? ಹಾಗೇನಿಲ್ಲ ಅಮ್ಮ, ಕೆಲಸ ಸ್ವಲ್ಪ ಜಾಸ್ತಿ ಇತ್ತು, ಅದಕ್ಕೆ ಸುಸ್ತಾಗಿದ್ದೆ ಅಷ್ಟೆ. ಸುಮ್ಮನೆ ಕೂತಿದ್ನಲ್ಲ, ಅದಕ್ಕೆ ಹಾಗೆ ಅನಿಸ್ತಿರ್ಬೇಕು. ಚೆನ್ನಾಗಿದ್ದೀನಿ ಅಣ್ಣ. ಹೇಳೋ ಅಣ್ಣ. ಜಾನ್ವಿ ಅವರೇ, ನಾವು ಹೊಸ್ದಾಗೆ ಒಂದು ಅಂಗಡಿನ ಶುರು ಮಾಡ್ತಿದ್ದೀವಿ. ನಾಳೆನೇ ಪೂಜೆ ಇಟ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮನ್ನು ಕರಿಮ ಅಂತ ಫೋನ್ ಮಾಡಿದ್ವಿ. ತುಂಬ ಒಳ್ಳೆ ವಿಷಯ ಇದು. ಕೊನೆಗೂ ನಮ್ಮ ವೆಂಕಿ ಅಣ್ಣ ಬಿಸ್ನೆಸ್ ಮ್ಯಾನ್ ಆಗೋದು. ಅವ್ರಿನ್ನೂ ಮನೆಗೆ ಬಂದಿಲ್ಲ ಅಣ್ಣ. ಬಂದಮೇಲೆ ನಾನೇ ಹೇಳ್ತೀನಿ. ಇಲ್ಲ ಕಣೋ, ಹೇಳಿದ್ನಲ್ಲ, ಸ್ವಲ್ಪ ಸುಸ್ತಾಗಿದೆ ಅಷ್ಟೆ, ಪರವಾಗಿಲ್ಲ, ಹೇಳು. ಸರಿ ಅಣ್ಣ. ಆಯ್ತಾ ಸಂತೋಷ? ವೆಂಕಿ, ನೀನು ಜಾನುಗೆ ನಿಮ್ಮ ಅಮ್ಮನ ಬಗ್ಗೆ ಹೇಳಬೇಕು ಅಂತಿದ್ದೆ ಅಲ್ವಾ? ಹೇಳಬೇಕಿತ್ತು, ಫೋಟೋನು ತೋರಿಸ್ಬೇಕಾಗಿತ್ತು. ಅವಳು ಅಳಿಯಂದ್ರಿಗೆ ಹೇಳಿ ಹುಡುಕ್ಸ್ತಿದ್ಲು. ಸರಿ. ಹೌದು, ಜಾನೂರು ಸ್ವಲ್ಪ ಬೇಜಾರಲ್ಲಿದ್ರು ಅನ್ಸುತ್ತೆ. ಅದಕ್ಕೆ ನಾಳೆ ಬರ್ತೀನಿ ಅಂತಲೂ ಹೇಳಿಲ್ಲ, ಬರಲ್ಲ ಅಂತಲೂ ಹೇಳಿಲ್ಲ. ಹಾಗೆಲ್ಲ ಏನೂ ಇಲ್ಲಮ್ಮ. ಏನೋ ಪಾಪ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತಾಳೆ, ಅಳಿಯಂದ್ರು ಬೇರೆ ಇನ್ನೂ ಮನೆಗೆ ಬಂದಿಲ್ವಲ್ಲ, ಹಂಗಾಗಿ ಸ್ವಲ್ಪ ಸಪ್ಪಗಾಗಿದ್ದಾಳೆ ಅಷ್ಟೇ. ಹಾಗೇನೂ ಅನ್ನಿಸ್ಲಿಲ್ಲಪ್ಪ ನನಗೆ. ಸರಿ, ನಿಮ್ಮ ಮಜ್ಜಿಗೆ ಕುಡಿ. ಮಲ್ಕೋ ಹೋಗಿ, ಬೆಳಗ್ಗೆ ಕೆಲಸ ಇರುತ್ತೆ ತುಂಬ. ಆಯ್ತು. ನಾನು ಅಪ್ಪ ಅಮ್ಮನ ಹತ್ರ ಇವ್ರಿಗೆ ತಾಯಿ ಇದ್ದಾರೆ ಅಂತ ಹೇಳಬೇಕಿತ್ತ? ಹೇಳಿದ್ರೆ ಇಷ್ಟು ದಿವಸ ಎಲ್ಲಿದ್ರು? ಯಾಕೆ ನಮಗೆ ಮೊದಲೇ ಹೇಳಿಲ್ಲ ಅಂತ ಕೇಳ್ತಾರೆ. ಈಗ ಅವ್ರ ತಾಯಿ ಕಾಣೆ ಆಗಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ. ದೇವ್ರೆ,
ಅವ್ರು ಬೇಗ ಸಿಗೋ ಹಾಗೆ ಮಾಡಪ್ಪ. ನೀವು ಹೇಳ್ದಂಗೆ ಬಾಸ್, ನಿಮ್ಮ ಮನೆ ಹತ್ರ ಹೋಗಿ ನೋಡಿದ್ವಿ. ಮೇಡಮ್ ಅವಸರದ್ರಲ್ಲಿ ಓಡೋಗ್ತಾ ಇದ್ರು. ಏನಕ್ಕೆ ಆ ರೀತಿ ಓಡೋಗ್ತಾ ಇರೋಂತ ಯೋಚನೆ ಮಾಡೋ ಟೈಮಲ್ಲಿ ಈ ಹೆಂಗ್ಸು ನಿಧಾನವಾಗಿ ಬರೋದನ್ನ ನೋಡಿ ಅಲ್ಲಿಂದ ಎತ್ತಾಕೊಂಬಂದ್ವಿ ಬಾಸ್. ಗುಡ್. ವೆರಿ ಗುಡ್. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಗಾಡುತ್ತಿರುವೆ ನಾನು. ಹೆದರ್ಕೋಬೇಡ ಮದರ್ ಇಂಡಿಯಾ, ಇದು ಜಯಂತ ಹಚ್ಚಿರೋ ಜ್ವಾಲೆ. ಬರೀ ನನ್ನ ವೈರಿಗಳನ್ನು ಮಾತ್ರ ಸುಡುತ್ತೆ. ನೀನು ನನಗೆ ಋಣಾನುಬಂಧಿ ಅಲ್ವಾ? ಬೈ ದ ವೇ, ಥ್ಯಾಂಕ್ ಯು. ಹಾಂ, ಇವತ್ತು ಬೆಳಗ್ಗೆ ನೀನು ಮನೆಯಿಂದ ಓಡ್ ಹೋಗಿದ್ದು ತುಂಬ ಒಳ್ಳೆಯದಾಯ್ತು. ನಿನ್ನನ್ನು ಹೇಗೆ ಅಲ್ಲಿಂದ ಶಿಫ್ಟ್ ಮಾಡೋದು, ಯಾವಾಗ ಶಿಫ್ಟ್ ಮಾಡೋದು ಅಂತ ನಾನು ತುಂಬ ತಲೆ ಕೆಡಿಸ್ಕೊಂಡಿದ್ದೆ ಮದರ್. ತಲೆ ಭಾರ ಆಗೋಗಿತ್ತು. ಆದರೆ ನೀನು ಓಡ್ ಹೋಗಿ ಹೆಲ್ಪ್ ಮಾಡಿಬಿಟ್ಟೆ. ಚಿನ್ನು ಮರಿಗೆ ಬೇರೆ ನೀನಿದ್ದಿದ್ದು ರೂಮ್ ಮೇಲೆ ಗಮನ. ನನ್ನ ಕಣ್ಣಿಗೆ ಮಣ್ಣೆಚ್ಚಿ ನೀನಿರೋದನ್ನ ತಿಳ್ಕೊಂಬಿಟ್ರು ಮದರ್. ತಿಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ನನ್ನ ಬಗ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ರು ಮದರ್. ಎಲ್ಲ ಮುಗಿದೋಯ್ತು ಅಂತ ಅಂದ್ಕೊಂಡಿದ್ಯಾ? ಕಥೆ ಬರೀತಾ ಇರೋದು ಜಯಂತ ಅನ್ನೋದನ್ನ ಮರ್ತು ಬಿಟ್ಯಾ?